ಬುದ್ಧಿವಂತರಿಗಾಗಿ ಈ ವಿಡಿಯೋ. ಯಾರ ಪರವಲ್ಲ, ಯಾರ ವಿರುದ್ಧ ಅಲ್ಲ, ಯಾವ ಮನಸ್ಸುಗಳಿಗೆ ಘಾಸಿ ಮಾಡುವಂಥ ಉದ್ದೇಶವೂ ಇಲ್ಲ. ಸಾರ್ವಜನಿಕವಾಗಿ ಈ ವಿಚಾರವನ್ನು ಮಂಡಿಸ್ತಾ ಇದ್ದೇವೆ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನವಾಗಿ ಯೋಚಿಸಿದಾಗ ನಿಜವ ತಿಳಿಯುವುದು. ಇನ್ನೆಷ್ಟು ಹೆಣಗಳು ಬೇಕು ನಿಮ್ಮ ಈ ಬಯಕೆಗಳಿಗೆ? ಇನ್ನೆಷ್ಟು ಆಸೆಗಳು ಬಲಿಯಾಗಬೇಕು ನಿಮ್ಮ ಈ ಬೇಡಿಕೆಗಳಿಗೆ? ಇನ್ನೆಷ್ಟು ಜೀವಿಗಳು ಮರಗೋಬೇಕು ಈ ನಿಮ್ಮ ಸೊಕ್ಕುತನಕ್ಕೆ, ಮಂಡುತನಕ್ಕೆ, ಗಡ್ಡು ಬೆದರಿಕೆಗಳಿಗೆ? ಇನ್ನೆಷ್ಟು ಹೆಣಗಳ ರಾಶಿಗಳ ಬೇಕು ನಿಮ್ಮ ಸಂತೋಷಕ್ಕೆ? ಇನ್ನೆಷ್ಟು ಜೀವಿಗಳು ಬಲಿಯಾಗಬೇಕು ನಿಮ್ಮ ಈ ಅಟ್ಟಹಾಸಕ್ಕೆ? ಇನ್ನೆಷ್ಟು ಜೀವಿಗಳು ಒದ್ದಾಡಬೇಕು ನಿಮ್ಮ ಈ ದುರಹಂಕಾರಕ್ಕೆ? ಇನ್ನೆಷ್ಟು ಜೀವಿಗಳು ಬಲಿಯಾಗಬೇಕು ನಿಮ್ಮ ಈ ಅಧಿಕಾರ ದುರಹಂಕಾರ, ಸ್ವಾಭಿಮಾನಕ್ಕಾಗಿ, ಸ್ವಪ್ರತಿಷ್ಠೆಗಾಗಿ, ಸೊಕ್ಕಿಗಾಗಿ, ಮಂಡುತನಕ್ಕಾಗಿ, ಭಂಡತನಕ್ಕಾಗಿ? ಯಾಕೆ ಬೇಕು ಈ ಜನ್ಮ? ಯಾವ ಜನ್ಮ ನೀವು ಸಾರ್ಥಕ ಮಾಡಿಕೊಳ್ತಾ ಇದ್ದೀರಿ? ಯಾವ ಭೂಮಿ ಮೇಲೆ ನೀವು ಬದುಕ್ತಾ ಇದ್ದೀರಿ? ಯಾವ ಅನ್ನವನ್ನು ತಿಂತಾ ಇದ್ದೀರಿ? ಒಳ್ಳೆಯ ಅನ್ನವನ್ನು ತಿಂತಾ ಇದ್ದೀರಾ? ಹಾಗಾದರೆ ಅನ್ನದ ಋಣವನ್ನು ನೀವು ತೀರಿಸ್ತಾ ಇದ್ದೀರಾ? ಭಗವಂತನ ಆಶೆ ಆಕಾಂಕ್ಷೆಗಳಿಗೆ, ಅವರ ನಿಯಮಾವಳಿಗಳಿಗೆ ನೀವು ನಡೆದುಕೊಳ್ತಾ ಇದ್ದೀರಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಲ್ವೇ? ಜಗತ್ತು ಎಲ್ಲಿ ಹೊರಟಿದೆ? ನೀವೆಲ್ಲಿ ಹೊಂಟಿದಿರಿ? ಬೇಕಲ್ವೇ ಸ್ವಲ್ಪ ಆದರೂ ಬುದ್ಧಿ, ಅಹಂಕಾರ ಬಿಡಬೇಕಲ್ವೇ? ಕಾಮಕ್ರೋಧ ಲೋಭ ಮದ ಮತ್ಸರ ಎಷ್ಟೊಂದು ನಳತಾ ಇದ್ದೀರಿ. ಮೂಢನಂಬಿಕೆಯಿಂದ ಎಷ್ಟೊಂದು ಬಳಲ್ತಾ ಇದ್ದೀರಿ. ನಿಮ್ಮ ವೈರಿಗಳು ನೀವೇ ಅನ್ನೋದು ನಿಮಗೆ ಎಂದು ಗೊತ್ತಾಗೋದು? 80 ವರ್ಷ ಆಯಿತು, 90 ವರ್ಷ ಆಯಿತು, ಮುದುಕೆ ಆದ್ರಿ, ಮುದುಕಾದ್ರಿ, ನಿಮಗೆ ಯಾವಾಗ ಬುದ್ಧಿ ಬರೋದು? ನಾನು ಎಲ್ಲ, ನನ್ನಿಂದ ಅಲ್ಲೆಲ್ಲ, ನಾನೇ ಸರ್ವಸ್ವ, ನನ್ನಿಂದ ಆಗ್ತದೆ, ನಮ್ಮವರು ಅಂತ ಹೇಳಿ ಯಾರ ಕುತ್ತಿಗೆಯನ್ನು ಹೆಚ್ಚುತ್ತಾ ಇದ್ದಾರ? ಯಾರ ಕಣ್ಣೀರಿನಲ್ಲಿ ಭಾಗವಹಿಸ್ತಾ ಇದ್ದಾರ? ಯಾರ ಕಿವಿಗಳು ಸ್ವಚ್ಛಿವೆ, ಯಾರ ಕಣ್ಣುಗಳ ಸ್ವಚ್ಛಿವೆ, ಯಾವ ಬಾಯಿಗಳ ಸ್ವಚ್ಛಿವೆ, ಯಾರ ನಾಲಿಗೆ ಸ್ವಚ್ಛಿದೆ? ಹೇಳಿ ನೋಡೋಣ. ಮುಂದೆ ಬನ್ನಿ. ಎಷ್ಟೋ ಪ್ರವಚನಗಳನ್ನು ನಾವು ಹೇಳ್ತಾ ಇದ್ದೆ. ನಮ್ಮ ಪ್ರವಚನದಲ್ಲಿ ಏನಿದೆ? ಸತ್ಯ ಅಡಗಿದೆ. ಸತ್ಯ ಬಿಟ್ಟು ಬೇರೆ ಏನನ್ನು ಹೇಳೋದಿಲ್ಲ. ವಾಸ್ತವಿಕ ಸತ್ಯ. ಪ್ರವಚನ ಅಂದರೆ ಏನು? ತಿಳಿಯದವನಿಗೆ ತಿಳಿಯುವಂತೆ ತಿಳಿ ಹೇಳುವುದೇ ಪ್ರವಚನ. ಗುಬ್ಬಿಕಾಯಿಗೆ ಕತೆ ಬೇಡ, ಸೃಷ್ಟಿ ಕತೆ ಬೇಡ, ಸಾರ್ವಜನಿಕ ದಾಖಲೆಗಳ ಕತೆ ಬೇಡ, ಪುರಾಣ ಪುಂಡರ ಕತೆಗಳ ಬೇಡ, ಯಾತ್ರಿಗಳ ಕತೆ ಬೇಡ, ದಂತಕಥೆಗಳಂತೂ ಬೇಡವೇ ಬೇಡ, ಹುಟ್ಟಿಸಿದ ಕಥೆಗಳು ಬೇಡ, ಅವರಿವರು ಬರೆದು ಓದಿದಂಥ ಕಥೆಗಳು ಬೇಡ, ರಾಜ ಮಹಾರಾಜರ ಕಥೆಗಳನ್ನು ಸೃಷ್ಟಿ ಬರೆದವರ ಸಂತರ ಶರಣರ ಅನುಭವಗಳ ಬಲ್ಲವರ ಕಥೆಗಳೂ ಬೇಡ, ಸೃಷ್ಟಿಯ ವಿರುದ್ಧವಾಗಿ ನಡೆದುಕೊಂಡವರ ಕಥೆಗಳೂ ಬೇಡ, ದೇವರುಗಳನ್ನು ಸೃಷ್ಟಿ ಮಾಡಿದಂಥ ಈ ಜನ್ಮಗಳಿಗೆ, ಈ ಜೀವಿಗಳಿಗೆ, ಆ ಶಿಲ್ಪಗಳಿಗೆ ಅವರಿಗೂ ಬೇಡ ಕಥೆಗಳು. ಹಾಗಾದರೆ ಯಾಕೆ ನೀವು ಭೂಮಿ ಮೇಲೆ ಬದುಕ್ತಾ ಇದ್ದೀರಾ? ಯಾವ ಉದ್ದೇಶ ಇಟ್ಟುಕೊಂಡು ನೀವು ಬಳಲ್ತಾ ಇದ್ದೀರಾ? ನಿಮ್ಮನ್ನು ನೀವು ಯಾಕೆ ಸಾಯಿಸ್ಕೊಳ್ತಾ ಇದ್ದೀರಾ? ಆತ್ಮವಂಚನೆಯನ್ನು ನೀವು ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಇದೆಲ್ಲ ಯಾಕೆ ಹೇಳೋದು ಅಂತಂದರೆ, ಒಂದು ಗಂಡಿನವರು ಹೆಣ್ಣು ನೋಡಿ ಬಂದಿರ್ತಾರೆ, ಹೆಣ್ಣಿನವರು ಗಂಡನ ಕಡೆ ಬಂದಿರ್ತಾರೆ, ಮನೆ ನೋಡ್ತಾರೆ. ಏನು ನೋಡಿ ಕೊಡ್ತಾ ಇದ್ರಿ? ಅವರಿಗಾಗಿ ಪೀಠಿಕೆ ತೆಗೆದು ನೋಡ್ರಿ. ಆತ್ಮಹತ್ಯೆ ಮಾಡಿಕೊಳ್ಳೋದು ಗ್ಯಾರಂಟಿ ನೀವು. ಒಡೆದ ಮನಸ್ಸುಗಳು, ಕೊಳಕು ಮನಸ್ಸುಗಳು, ಹಲ್ಕ ಮನಸ್ಸುಗಳು,
ನಿಮ್ಮ ತೀಟೆಗಾಗಿ, ನಿಮ್ಮ ತಿಂಡೆಗಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಅಹಂಭಾವಕ್ಕಾಗಿ, ನಿಮ್ಮ ಹೇಳಿಕೆಗಳಾಗಿ, ನಿಮ್ಮ ಮೊಂಡುತನಕ್ಕಾಗಿ ಎಷ್ಟೊಂದು ಬಲಿಗಳು ಬೇಕು ನಿಮಗೆ ಈ ಜನ್ಮದಲ್ಲಿ. ರಾಕ್ಷಸರಲ್ಲವೇ ನೀವು ಮಾನವ ರೂಪದಲ್ಲಿ? ವಿಚಾರ ಮಾಡಬೇಕಲ್ವೇ? ಕಿವಿಗಳೆರಡು ಬಾಯ್ತಾನೊಂದು ಏನಿದರ ಅರ್ಥ ಎಷ್ಟು ಸಲ ಹೇಳಿದ್ದೇನೆ. ಕಣ್ಣುಗಳೆರಡು ಬಾಯ್ತಾನೊಂದು ಏನಿದರ ಅರ್ಥ ಎಷ್ಟು ಸಲ ಹೇಳಿದ್ದೇನೆ. ಎಷ್ಟು ಸ್ವಚ್ಛ ಇದೆ ನಿಮ್ಮ ಅಂಗಗಳು, ಎಲ್ಲ ಹೊಲಸು. ಒಳಗೆ ನಾರ್ತಾ ಇದೆ, ಹೊರಗೂ ನಾರ್ತಾ ಇದೆ. ಹಾಗಾದ್ರೆ ನೀವು ಮನುಷ್ಯರಾ? ಮನುಷ್ಯತ್ವವನ್ನು ಹೊಂದಿದಿರಾ? ಭೂಮಿ ಮೇಲೆ ಮನುಷ್ಯನಾಗಿ ತಿರುಗುತ್ತಿರುವಂಥ ಭೂತಗಳ ನೀವು. ಹೌದು, ವಿಚಾರ ಮಾಡಬೇಕಲ್ವೇ? ಯಾವ ವಿಚಾರ ಮಾಡಬೇಕು? ನನ್ನ ಜನ್ಮ ಯಾವ ರೀತಿ ಸಾರ್ಥಕ ಆಗ್ತದೆ? ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಕೇಳಿಸ್ಕೊಳ್ಬೇಕು, ಏನು ಕೇಳಿಸ್ಕೊಳ್ಬಾರ್ದು, ಸತ್ಯ ಅಸತ್ಯ ಯಾವುದು, ಧರ್ಮ ಅಧರ್ಮ ಯಾವುದು, ನಾನು ಬೆಳಗ್ಗೆ ಎದ್ದು ಏನು ತಿಂದು ಬಂದಿದ್ದೇನೆ, ಯಾರಿಂದ ತಿಂದು ಬಂದಿದ್ದೇನೆ, ತಿಂದ ನಂತರ ನಾನು ಮಾತಾಡಬೇಕು, ತಿಂದ ನಂತರವೂ ಏನು ಮಾತಾಡಬೇಕು, 8 ದಿವಸ ನಂತರವೂ ಏನು ಮಾತಾಡಬೇಕು, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಎಷ್ಟು ತಪ್ತಾ ಇದ್ರಿ? ಗಡೆಗಳಿಗೆ ತಪ್ತಾ ಇದ್ರಿ. ಹೆಣ್ಣು ಮಕ್ಕಳ ಕೈಲಿ ಅಧಿಕಾರ ಕೊಟ್ಟು ಯಾವ ನರಕ ಯಾತನೆಯನ್ನು ನೀವು ಬಯಸ್ತಾ ಇದ್ದೀರಿ? ಯಾವ ನರಕಕ್ಕೆ ಹೋಗ್ಬೇಕಂತ ವಿಚಾರ ಇದೆ ನಿಮ್ಗೆ? ಆ ನರಕದಲ್ಲಿ ಕೂಡ ಸ್ಥಳ ಇಲ್ಲ. ಆದರೆ ನೀವೇನು ತಿಳ್ಕೊಂಡಿದ್ರಿ? ನಾನು ಒಳ್ಳೆಯವನು, ನಾನು ಲೀಡರ್, ನಾನು ಪಂಚ, ನಾನು ಸಮಾಜ ಸೇವಕ, ನಾನು ಮಾಡಿದ್ದೇ ಅಲ್ಲ, ನಾನೇ, ನನ್ನಿಂದಲೇ ಎಲ್ಲ. ಏನು ನಿನ್ನಿಂದ? ಎಷ್ಟು ಒಳ್ಳೆಯದಾಗಿದೆ ಸಮಾಜಕ್ಕೆ. ಸಮಾಜವನ್ನು ಘಾತಕ ಶಕ್ತಿನಾಗಿ ಬೆಳೆಸ್ತಿರುವ ಯಾರು? ನೀವೇ ಸಮಾಜ ಘಾತಕ ಶಕ್ತಿಗಳಂದ್ರೆ ಯಾರು? ನಿಮ್ಮೊಳಗಿನ ಅಹಂಭಾವ, ನಿಮ್ಮೊಳಗಿನ ಶಕ್ತಿ, ನಿಮ್ಮೊಳಗಿನ ಯುಕ್ತಿ, ನಿಮ್ಮೊಳಗಿನ ಕುತಂತ್ರ, ಅತಂತ್ರ, ಪರತಂತ್ರ, ಸ್ವತಂತ್ರ ತಲೆಗಳು. ಸ್ವತಂತ್ರ ತಲೆಗಳು ಕೆಲವು, ಕುತಂತ್ರ ತಲೆಗಳು, ಅತಂತ್ರ ಪರತಂತ್ರ ತಲೆಗಳು. ಯಾವ ತಲೆ ನಿಮ್ಮದು? ಕುತಂತ್ರ ತಲೆ ಅಲ್ವೇ? ಪರತಂತ್ರ ತಲೆ ಅಲ್ವೇ? ಅತಂತ್ರ ತಲೆ ಅಲ್ವೇ? ಯಾವ ಡಿಸಿಷನ್ ನೀವು ಪರ್ಫೆಕ್ಟಾಗಿ ತೆಗೆದುಕೊಳ್ತಾ ಇದ್ರಿ? ಈ ವಿಷಯ ಎಲ್ಲಿ ಬಂತು? ಗಂಡಿನ ಮನೆಯವನ ಹೆಣ್ಣು ಕೊಡಲಿಕ್ಕೆ ಬಂದವರ ಮನಸ್ಥಿತಿ ಇದು. ಅವರಿಗಾಗಿ ಇದು ವಿಡಿಯೋ, ಅದಕ್ಕೆ ಬುದ್ಧಿವಂತರಿಗಾಗಿ ಈ ವಿಡಿಯೋ. ಸೀಮಿತವಾಗಿ ಅಲ್ಲ, ನಮ್ಮ ಭಾವನೆಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ತರ್ಕಗಳನ್ನು, ನಮ್ಮ ಆನಂದವನ್ನು, ನಮ್ಮ ಸಂತೋಷವನ್ನು ಪಡಿಲಿಕ್ಕೆ ಯಾರನ್ನು ಬಲಿ ಕೊಡ್ತಾ ಇದ್ದೀರಿ? ಇನ್ನೆಷ್ಟು ಬೇಕು ಬಲೆಗಳು ಈ ನಿಮ್ಮ ಜೀವರಾಶಿಗೆ? ಇನ್ನೆಷ್ಟು ಬಲೆಗಳು ಬೇಕು ನಿಮ್ಮ ಆತ್ಮಕ್ಕೆ? ಆತ್ಮ ಪವಿತ್ರವಾದ್ದನ್ನು ನಿಮ್ಗೆ ಗೊತ್ತಿಲ್ಲ. ಆತ್ಮವನ್ನ ವಂಚಕನನ್ನಾಗಿ ಮಾಡ್ತದೆ. ಆತ್ಮ ವಂಚಕರ ನೀವು, ಆತ್ಮಘಾತಕರ ನೀವು. ಏನೆಂದು ಹೇಳಲಿ? ಯಾವ ಅರ್ಥದಲ್ಲಿ ಹೇಳಲಿ? ಸರಿಯಾಗಿ ಕನ್ನಡ ಹೇಳಿದ್ರು ಕೂಡ ನಿಮಗೆ ತಿಳಿತಾ ಇಲ್ಲ, ಸರಳವಾಗಿ ಹೇಳಿದ್ರು ಕೂಡ ತಿಳಿತಾ ಇಲ್ಲ. ಸ್ವಲ್ಪ ಕಠಿಣ ಶಬ್ದಗಳಲ್ಲಿ ನಾನು ಹೋಗ್ತಾ ಇದ್ದೇನೆ. ನಿಮಗೆ ಅರ್ಥ ಆಗೋದಂತಂದರೆ 10 ಸಲ ಈ ವಿಡಿಯೋ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ. ಇದರ ಹಿಂದೆ ಏನೋ ಮರ್ಮ ಇದೆ. ಸಮಾಜಕ್ಕೆ ಘಾತಕ ಶಕ್ತಿಗಳು ನಾವೇ, ನಮ್ಮಿಂದಲೇ. ಸೊಕ್ಕು, ಅಹಂಕಾರ. ಯಾವ ಅಜ್ಞಾನಿಯನ್ನು ಕರ್ಕೊಂಡು ನೀವು ಗಂಡಿನ ಮನೆಗೆ ಬರ್ತಾ ಇದ್ರಿ? ಯಾರು ಶೂರರು, ಯಾರು ಧೀರರು, ಯಾರು ಬುದ್ಧಿವಂತರು, ಯಾರು ಪಂಚರು, ಯಾರು ಹಿರಿಯರು? ಏನು ಬುದ್ಧಿ ಇದೆ ನಿಮಗೆ? ಯಾರು ಕಲಿಸಿದರು ಈ ಪಾಠವನ್ನು? ಶಾಲೆಯಲ್ಲಿ ಕಲಿಸಲಿಲ್ಲ, ಗುರುಗಳು ಕಲಿಸಲಿಲ್ಲ, ಸಮಾಜ ಕಲಿಸಲಿಲ್ಲ, ಕಲಿಸಿದರೂ ಕೂಡ ನೀವು ಕೇಳಲಿಲ್ಲ. ಆದರೂ ಈಗ ಹಿರಿಯರು ಬುದ್ಧಿ ಮಾತನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬಂದಿದ್ದೀರಿ. ಯಾವ ಬುದ್ಧಿ ನಿಮ್ಮ ತಲೆಯಲ್ಲಿದೆ? ಕಸವನ್ನು ತುಂಬಿಕೊಂಡು ನೀವು ಅಡ್ಡಾಡ್ತಾ ಇದ್ದೀರಿ. ಆ ಕಸದ ರಾಶಿಯ ವಾಸನೆಗೆ ಇನ್ನೊಬ್ಬರು ನರಳ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಲ್ಪನೆ ಇದೆಯಾ? ಇಲ್ಲವೇ ಇಲ್ಲಲ್ಲ. ಇದು ಪ್ರವಚನ ಅಲ್ಲ, ಬುದ್ಧಿ ಮಾತನೂ ಅಲ್ಲ. ಆದರೆ ನಮ್ಮೊಳಗೆ ನಾವು ಆತ್ಮ ವಂಚನೆಯನ್ನು ಮಾಡಿಕೊಳ್ಳಬಾರದಲ್ಲವೇ? ಅದಕ್ಕಾಗಿ ಬುದ್ಧಿವಂತರಿಗೆ ಮಾತ್ರ ಈ ವಿಡಿಯೋ ತಿಳಿತೈತೆ. ಅದು ದಡ್ಡರಿಗಾಗಿ ಅಲ್ಲ, ವಿಚಾರವಂತರಿಗಾಗಿ ಅಲ್ಲ, ಜ್ಞಾನಿಗಳಿಗಾಗಿ ಅಲ್ಲ. ಈ ವಿಡಿಯೋ ಬುದ್ಧಿವಂತರು ಯಾರಿದ್ದಾರೆ ಅವ್ರಿಗೆ ತಿಳಿತೈತೆ. ಅದು
ಇಲ್ಲಾಂದ್ರೆ ನಿಮ್ಮ ತಲೆ ಮೇಲೆ ಹೋಗ್ತೈತೆ, ಅದು ನಮಗೂ ಗೊತ್ತಿದೆ. ನಾನು ಮಾಡುವಂಥ ಈ ಪ್ರವಚನ ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಪ್ರವಚನ. ತೆಗೆದು ನೋಡ್ರಿ, ನೇರವಾಗಿ ಯಾರು ಈ ರೀತಿ ಹೇಳೋದಿಲ್ಲ. ಆದ್ರೆ ಆತ್ಮಜ್ಞಾನವುಳ್ಳವರು, ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದವರು, ಜಗತ್ತನ್ನು ನೋಡುತ್ತಿರುವವರು, ನೋಡುವ ಹಂತದಲ್ಲಿರುವವರು, ಅನುಭವಿಸಿದವರು, ದುಃಖದಲ್ಲಿ ಬಳಲುತ್ತಿರುವವರು ನಾವು. ಯಾಕೆ ಈ ಸಮಾಜ ಹದಗೆಟ್ಟಿದೆ? ಇಲ್ಲ, ನೀವೇ ಹದಗೆಟ್ಟಿಸಿ ಸಮಾಜದ ಕಡೆಗೆ ಬಟ್ಟು ಮಾಡಿ ತೋರಿಸುತ್ತಾ ಇದ್ದೀರಿ. ಕೆಲವು ಜನ ಊರಿನಲ್ಲಿ ಇಡೀ ಊರನ್ನೇ ಹದಗೆಡಿಸಿ ಬಿಟ್ಟಿದ್ದಾರೆ. ಪಂಚರಂತೆ, ಸರ್ವಶ್ರೇಷ್ಠರಂತೆ, ಜ್ಞಾನಿಗಳಂತೆ, ಹಿರಿಯರಂತೆ, ಸ್ವಾಮಿಗಳಂತೆ, ಶಾಸ್ತ್ರಿಗಳಂತೆ, ಕುಂಡಲಂತೆ, ಪಂಚಾಂಗಂತೆ, ಸಾಲೋಳೆ ಅಂತೆ, ಆ ಗುಣ ಈ ಗುಣ, 18 ಗುಣ 20 ಗುಣ ಅಂತೆ. ಯಾವ ಗುಣಗಳು ನಿಮ್ಮಲ್ಲಿವೆ ಹೇಳಿ? ಒಂದೇ ಒಂದು ಒಳ್ಳೆಯ ಗುಣವನ್ನು ನೀನು ತೋರಿಸಿ. ಹೆಣ್ಣು ಮಕ್ಕಳ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ರಾ? ಗಂಡೇನು ಸತ್ತಿದಾನೆ? ಯಾವ ಹೆಣ್ಣು ಗಂಡ ಮಾತನ್ನ ಮೀರಿ ಹೊರಗೆ ಹೋಗುತ್ತಾಳೆ? ಆಕೆ ಗಂಡ್ರಾಮಿ ಅಲ್ಲ, ಒಳ್ಳೆಯವಳು ಅಲ್ಲ. ಹಾಗಾದ್ರೆ ಯಾಕೆ? ಯಾರ ಮಾತನ್ನು ಕೇಳದವಳು ಹೆಣ್ಣು ಮಗಳೇ ಆಕೆ. ಬಿಂದಾಸ್ತಾಗಿ ತಿರುಗಾಡತ್ರು ಹೆಣ್ಣು ಮಗಳು ಆಕೆ. ಯಾರ ಮಾತನ್ನು ಕೇಳದವಳು ಹೆಣ್ಣು ಮಗಳು ಆಕೆ. ಹೆಣ್ಣು ಮಗಳಂದ್ರೆ ಯಾರು? ಆಹಾ, ಎಂಥ ಗುಣವಂತಳಿರಬೇಕು, ಎಂಥ ಹಣವಂತಳಿರಬೇಕು, ಯಾವ ಭಾವನೆಯನ್ನು ಇಟ್ಟುಕೊಂಡು ಬರಬೇಕು, ಅದು ಯಾವುದೂ ಇಲ್ಲ. ಹಾಗಾದರೆ ನೀವು ಹೆಣ್ಣು ಮಕ್ಕಳೇ. ಆಹಾ, ಎಂಥ ಬುದ್ಧಿಯನ್ನಿಟ್ಟುಕೊಂಡು ನೀವು ಗಂಡಿನ ಮನೆಗೆ ಬಂದಿರಿ. ಯಾವ್ಯಾವ ಪದಾರ್ಥಗಳನ್ನು ಸೇವಿಸಿ, ಯಾವ ನುಡಿ ಮುತ್ತುಗಳನ್ನು ಆಡಿ, ಮುಖಕ್ಕೆ ಪೌಡರ್ನ ಹಚ್ಚಿಕೊಂಡು, ಆಹಾ ಏನು ತಳುಕು, ಏನು ಬೆಳಕು. ಆಹಾ, ಮಹಾಲಕ್ಷ್ಮಿರೇ, ನಿಮಗೊಂದು ಸಾಷ್ಟಾಂಗ ನಮಸ್ಕಾರ. ಎಂಥ ಮಹಾಲಕ್ಷ್ಮಿರೇ ನೀವು. ಯಾವ ಜನ್ಮದಲ್ಲಿ ಹುಟ್ಟಿದ್ದೀರಿ ನೀವು? ಯಾವ ಮಾನವ ಕುಲದಲ್ಲಿ ಹುಟ್ಟಿದ್ದಾರಾ ನೀವು? ಯಾವ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದಾರಾ ನೀವು? ಯಾವ ಪವಿತ್ರ ಗರ್ಭದಲ್ಲಿ ಹುಟ್ಟಿದ್ದಾರಾ ನೀವು? ಆಹಾ, ತಿಳಿತಾ ಇಲ್ವೇ? ಭಗವಂತ, ಇಂಥವನನ್ನ ನೀನು ಯಾಕೆ ಸೃಷ್ಟಿಸಿ ಅಂತ ಕೇಳಬಾರದೆ ಭಗವಂತನಿಗೆ? ಭಗವಂತ ಇಂಥವರನ್ನ ಭೂಮಿ ಮೇಲೆ ಇಟ್ಟದ್ದು ಯಾಕೆ ಅಂತ ಕೇಳಬಾರದೆ? ಯಾಕೆಂದ್ರೆ ಭೂಮಿಯನ್ನು ಹದಗೆಡಿಸಲಿಕ್ಕೆ, ವಾತಾವರಣವನ್ನು ಹದಗೆಡಿಸಲಿಕ್ಕೆ, ಅವರಿವರನ್ನು ನಿಂದಿಸಲಿಕ್ಕೆ, ಅವರಿವರಿಗೆ ಬುದ್ಧಿ ಮಾತನ್ನು ಹೇಳಲಿಕ್ಕೆ, ಅಹಂಕಾರವನ್ನು, ಸೊಕ್ಕವನ್ನು, ಮಾತಿನ ಮರ್ಮವನ್ನು. ಆಹಾ, ಮಾತು ಬರ್ತಾ ಇದೆ ನಿಮಗೆ? ಮಾತಂದ್ರೆ ಹೆಂಗಿರ್ಬೇಕು? ಮಾತಂದ್ರೆ ಮಾತಿನಲ್ಲಿ ಮಾತಿರ್ಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಧರ್ಮ ಇರಬೇಕು, ಮಾತೆ ಮುತ್ತಾಗಿರ್ಬೇಕು, ಮಾತು ಸಿಹಿಯಾಗಿರ್ಬೇಕು, ಮಾತು ಬಲ್ಲವನಂತಿರಬೇಕು, ಮಾತು ಹಿತವಾಗಿರ್ಬೇಕು, ಮಾತು ಇನ್ನೊಬ್ಬರ ಬಾಳಿಕೆನಲ್ಲಿ ಬೆಳಕುವಂತಿರಬೇಕು, ಮಾತು ಜೇನುತುಪ್ಪದಂತಿರಬೇಕು, ಮಾತು ಹಾಲಿನಂತಿರಬೇಕು, ಮಾತು ಸಕ್ಕರೆ ಅಂತಿರಬೇಕು, ಮಾತು ಹೂವಿನ ವಾಸನೆ ಅಂತಿರಬೇಕು, ಮಾತೆ ಸರ್ವ ಬಲ್ಲವನಂತಿರಬೇಕು, ಮಾತಿನಲ್ಲಿ ಶಕ್ತಿ ಇರಬೇಕು, ನಯ ಇರಬೇಕು, ವಿನಯ ಇರಬೇಕು, ಎಲ್ಲ ಇರಬೇಕು. ಇವ್ಯಾವಿವೆ ನಿಮ್ಮಲ್ಲಿ? ಒಂದಾದರೂ ತೋರಿಸ್ಕೊಡಿ. ಆದ್ರೆ ನೀವೇನು ಹೇಳ್ತಾ ಇದ್ರಿ? ಎಲ್ಲವೂ ನನಗೆ ಗೊತ್ತಿದೆ, ನಾನೇ ಎಲ್ಲ, ನನ್ನಿಂದಲೇ ಇಲ್ಲ. ಆಹಾಹಾ, ಯಾವ ಸಮಾಜವನ್ನು ನೀವು ಹೊಡಿತಾ ಇದ್ರಿ? ಎಷ್ಟು ಹೆಣಗಳ ರಾಶಿಗಳ ಮೇಲೆ ನೀವು ಮಲಗ್ತಾ ಇದ್ರಿ? ನಿಮಗೇನಾದ್ರು ಕಲ್ಪನೆ ಇದೆಯಾ? ಈ ವಿಡಿಯೋ ನೋಡಿದಂಥ ಬುದ್ಧಿವಂತರು ತಿಳಿದುಕೊಂಡ ನಂತರ ನೀವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಥವಾ ಈ ಜನ್ಮ ಪಾವನ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಹಂತ ಹಂತವಾಗಿ, ವಿಚಾರವಾಗಿ ಪ್ರತಿಯೊಂದು ವಾಕ್ಯವನ್ನು ಜೋಡಿಸಿ ನೋಡಿ. ನಾವು ಯಾವ ಹಂತದಲ್ಲಿದ್ದೇವೆ, ಯಾವ ಕುತಂತ್ರ ತಲೆಯನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ, ಯಾವ ಅತಂತ್ರ ತಲೆಯಲ್ಲಿದ್ದೇವೆ, ಯಾರ ಪರತಂತ್ರ ನೆರಳಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಆಹಾ, ಯಾರ ಕಾರ್ ಗಾಡಿ, ಯಾರ ಪೆಟ್ರೋಲ್ ಹಾಕಿದ್ರು, ಯಾರಿಗೇನು, ನನಗೇನು. ಆಹಾ, ಏನು ಟೂರ್ ಹೊಂಟಿದ್ರಾ? ಏನು ದೇವಸ್ಥಾನಕ್ಕೆ ಹೊಂಟಿದ್ರಾ? ಕೈ ಕಪ್ರ ತಂದೆ ನನ್ನ ಗುಡಿಗೆ, ಪಾಪವಿಲ್ಲ ಪುಣ್ಯವಿಲ್ಲ, ಹೋಗು ನಿನ್ನ ಮನೆಗೆ. ಹಾಗಾದ್ರೆ ಯಾಕೆ ಬರ್ತಾ ಇದ್ದೀರಿ? ಬಂದು ಏನು ಮಾಡ್ತಾ ಇದ್ರಿ? ಅಲ್ಲಿ ಕೊಟ್ಟ ಮಾತು ಎಲ್ಲಿ? ಇಲ್ಲಿ ಬಂದಂಥ ಮಾತು ಬೇರೆ ಬೇರೆ ಯಾಕೆ ಆಯಿತು? ನಡು ರಾತ್ರಿಯಲ್ಲಿ, ನಡು ಹಗಲಿನಲ್ಲಿ, ನಡು ರಸ್ತೆಯಲ್ಲಿ, ನಡು ಮಗ್ಗಲಿನಲ್ಲಿ, ನಡು ನೀರಿನಲ್ಲಿ ಮುಳುಗ್ತಾ ಇದ್ದೀರಾ? ಯಾಕೆ ಮಾತನ್ನು ಬದಲಿಸ್ತಾ ಇದ್ದೀರಾ? ಬೆಳಗ್ಗೆ ಒಂದು ಮಾತು, ಸಂಜೆ ಒಂದು ಮಾತು, ರಾತ್ರಿ ಒಂದು ಮಾತು.
ನಾಳೆ ಬೆಳಗ್ಗೆ ಒಂದು ಮಾತು. ಆಹಾ, ಎಂಥ ಪುಣ್ಯವಂತರ ನೀವು, ಏಕಚಕ್ರಾಧಿಪತಿಗಳ ನೀವು, ಶ್ರೇಷ್ಠ ಧನಿಗಳ ನೀವು, ಶ್ರೀಮಂತರು ನೀವು, ಬಲ್ಲವರು ನೀವು, ಪಂಚರು ನೀವು, ಊರಿನಲ್ಲಿ ದೊಡ್ಡವರು ನೀವು. ಆಹಾ, ಎಂಥ ದೊಡ್ಡವರು ನೀವು. ನಿಮ್ಮನ್ನು ನೀವು ವಿಚಾರ ಮಾಡಿಕೊಳ್ಬೇಕಲ್ವೇ? ಈ ಎಲ್ಲ ಮಾತುಗಳು ಯಾರಿಗೆ ಅನ್ನಿಸ್ತವೆ? ಬುದ್ಧಿವಂತರಿಗೆ ಮಾತ್ರ ಅನ್ನಿಸ್ತವೆ, ದುಷ್ಟರಿಗೆ ಮಾತ್ರ ಅನ್ನಿಸ್ತವೆ. ಅಂದರೆ ಬುದ್ಧಿವಂತರಿಗೆ ಮಾತ್ರ ಈ ತಿಳಿತವೆ, ದುಷ್ಟರಿಗೆ ಸ್ವಪ್ನವಾಗಿ ಕಾಡ್ತವೆ. ಹೌದು, ವಿಚಾರ ಮಾಡಬೇಕಲ್ವೇ? ಈ ಜೀವನದಲ್ಲಿ ಬಂದ ನಂತರ ನಾನೇನು ಮಾಡ್ತಾ ಇದ್ದೇನೆ? ಯಾರ ಪರರ ಹಂಗಿನಲ್ಲಿ ಬಳಲ್ತಾ ಇದ್ದೇನೆ? ಯಾರ ಪರವಾಗಿದ್ದೇನೆ? ಯಾರ ವಿರುದ್ಧವಾಗಿದ್ದೇನೆ? ನಿಮ್ಮ ಮಾತಲ್ಲಿ ದಡತಿದೆಯಾ? ವಿಶ್ವಾಸ ಮೂಡ್ತಾ ಇದೆಯಾ? ಗಟ್ಟಿ ಧ್ವನಿ ಇದೆಯಾ? ಯಾರಿಗಾಗಿ ಬಂದರಿ? ಏನು ಮಾಡ್ತಾ ಇದ್ರಿ? ಯಾರಿಗಾಗಿ ಹೋಗ್ತಾ ಇದ್ರಿ? ಏನು ತಿಂದ್ರಿ? ಆ ತಿಂದ ಋಣವನ್ನು ನೀವು ತೀರಿಸ್ತಾ ಇದ್ದೀರಾ? ಆಹಾ, ಎಂಥ ಆಹಾರವನ್ನು ತಿಂದ್ರಿ, ಎಂಥ ಮಾತುಗಳನ್ನು ಆಡಿದ್ರಿ, ಎಂಥ ಮುಖಭಾವವನ್ನು ತೋರಿಸ್ರಿ. ಆಹಾ, ಚಿತ್ರ ನಟಿಯೂ ಕೂಡ ನಿಮ್ಮಂತೆ ಇರಲಿಲ್ಲ. ನಿಮ್ಮ ಮುಖಭಾವ ಆಹಾ, ಎಂಥ ಒಂದು ಪುಷ್ಪದಂತೆ ಅರಳಿತ್ತು ನಿಮ್ಮ ಮುಖ ಆ ದಿವಸ. ಆ ಮುಖ ಡೂಪ್ಲಿಕೇಟ್ ಅಂತೆ ನಿಮಗೆ ಅನಿಸಲಿಲ್ಲವೇ? ಮನೆಯಲ್ಲಿ ಮಲಗುವಾಗ ನಿಮ್ಮ ಮುಖ ಯಾಕೆ ಬಾಡಿತು? ಯಾಕೆ ನರಳಿತು? ಯಾಕಂದ್ರೆ ನೀವು ಇನ್ನೊಬ್ಬರನ್ನು ನರಳಿಸಿ ಬಂದಿದ್ದರಿಂದ ನಿಮ್ಮ ಮುಖ ಬಾಡಿತು, ವಿಚಾರವ ಹದಗೆಟ್ಟಿತು. ಯಾಕಂದ್ರೆ ನಿಮ್ಮ ವಿಚಾರ ಸರಿ ಇಲ್ಲ, ನಿಮ್ಮ ನೀತಿ ಸರಿ ಇಲ್ಲ, ನಿಮ್ಮ ಮಾತು ಸರಿ ಇರಲಿಲ್ಲ. ಆದರೂ ಎಲ್ಲವೂ ನಾನೇ ಮಾಡಿದ್ದೇನೆ, ನಾನು ಒಳ್ಳೆಯವನು, ಇನ್ನೊಬ್ಬರು ಕೆಟ್ಟವರು. ಆ ಕತೆ, ಈ ಕತೆ, ಷಷ್ಠ ಕತೆ, ದಂತಕತೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಜವನ್ನು ತಿಳಿದಾಗ ನಿಜವಾಗುವುದು. ಯಾವಾಗ ತಿಳಿದ್ರಿ? ಎಷ್ಟು ಸಹನೆ ಇದೆ? ಎಷ್ಟು ವಿಚಾರ ಮಾಡಿದ್ರಿ? ಯಾವ ಹಂತದಲ್ಲಿ ನೀವು ಬದುಕ್ತಾ ಇದ್ದೀರಿ? ಯಾರು ದಾರಿ ತೋರಿಸಬೇಕು ನಿಮಗೆ? ಬ್ಯಾಟ್ರಿ ಕೊಟ್ಟಿದ್ದಿಲ್ಲ, ಟಾರ್ಚ್ ಕೊಟ್ಟಿದ್ದಿಲ್ಲ, ಸೆಲ್ ಕೊಟ್ಟಿದ್ದಿಲ್ಲ, ಆದರೆ ನಿಮಗೆ ಬ್ಯಾಟ್ರಿಯ ಬಟನ್ ಒತ್ತಲಿಕ್ಕೆ ಬರಲಿಲ್ಲ. ನಾವು ಬಟನ್ ಸಹಿತ ಒತ್ತು ಕೊಟ್ಟಿದ್ದಿಲ್ಲ. ಬೆಳಕಿನಲ್ಲಿ ದಾರಿಯಲ್ಲಿ ಸಾಗೋ ಮನುಷ್ಯ, ಇದೇ ದಾರಿ ನಿನಗೆ ಅಂತ ಹೇಳಿದ್ದಿಲ್ಲ. ಆದರೆ ಯಾವ ಅಡ್ಡ ದಾರಿಯಲ್ಲಿ ನಡೆದಿ, ಯಾವ ಸೆರೆಮನೆಯಲ್ಲಿ ಹೋದಿ, ಯಾವ ಅರಮನೆಯಲ್ಲಿ ಹೋದಿ, ಯಾವ ಸೆರೆ ಅಂಗಡದಲ್ಲಿ ಹೋದಿ, ಏನು ಮಾಡಿದಿ? ಯಾರು ಎಷ್ಟು ನಷ್ಟ ಅನುಭವಿಸ್ತಾರೆ ನಿಮಗೆ ಗೊತ್ತಾ? 4 ಬಿಸ್ಕೆಟ್, 4 ಚಹಾ. ಆಹಾ, ಏನು ಕೊಟ್ಟಿರಿ? ಇಲ್ಲಿ ಬಂದು ಏನು ತಿಂದ್ರಿ? ಎಂಥ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ರಿ, ಆದರೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಕತ್ತಲೆಯೇ ನಿಮ್ಮನ್ನು ಆವರಿಸಿದಾಗ ಬೆಳಕಿನಲ್ಲಿ ಬರೋದು ಹೇಗೆ? ಕತ್ತಲಿಂದ ಬೆಳಕಿನಡೆಗೆ ಬರಬೇಕಂತ ಹೇಳುವಂತ ನಾವು ಎಷ್ಟು ಜನ ಬಂದ್ರಿ? ಏನು ತಿಳ್ಕೊಂಡ್ರಿ? ಒಬ್ಬ ಚಿಕ್ಕ ಮನುಷ್ಯನ ಮಾತನ್ನ ಕೇಳ್ತಾ ಇದ್ರಾ? ಒಬ್ಬ ಅವಿವೇಕಿ ಹುಡುಗನ ಮಾತನ್ನ ಕೇಳ್ತಾ ಇದ್ರಾ? ಒಬ್ಬ ಬುದ್ಧಿಹೀನನ ಮಾತನ್ನ ಕೇಳ್ತಾ ಇದ್ರಾ? ಹುಡುಗ ಒಪ್ಪಿದ, ಹುಡುಗಿ ಒಪ್ಪಿಳು, ಹುಡುಗ ಒಪ್ಪಿದ. ನಿಮ್ಮದೇನು ಹಲಕಟ್ಟುಗಿರಿತನ? ನಿಮ್ಮದೇನು ದುಷ್ಟತನ? ನಿಮ್ಮ ವಿಚಾರಗಳೇನು? ಶಗನಿಯಲ್ಲಿ ಯಾಕೆ ಬಳಲ್ತಾ ಇದ್ರಿ? ಶಗನಿ ಹುಳಗಳಾಗಿ ಯಾಕೆ ವಾಸನೆಯನ್ನ ಪಡಿತಾ ಇದ್ರಿ? ನಿಮ್ಮದೇನು ಅಲ್ಲಿ ಕೆಲಸ? ಹುಡುಗ ಒಪ್ಪಿದ, ಹುಡುಗಿ ಒಪ್ಪಿದ. ಎಷ್ಟು ಮನೆತನಗಳನ್ನು ಹಾಳು ಮಾಡಿದ್ರಿ, ಎಷ್ಟು ಮನಸ್ಸುಗಳನ್ನು ಹಾಳು ಮಾಡಿದ್ರಿ, ಎಷ್ಟು ಯುವಕರ ಮನಸ್ಸನ್ನ ಹಾಳು ಮಾಡಿದ್ರಿ, ಎಷ್ಟು ಯುವತಿಯರ ಮನಸ್ಸನ್ನ ಹಾಳು ಮಾಡಿದ್ರಿ. ತಂದೆ ತಾಯಿ ಹಾಳು ಮಾಡಿದ್ರು, ಬಂಧುಗಳು ಹಾಳು ಮಾಡಿದ್ರು, ನೆರೆಮನೆಯವರು ಹಾಳು ಮಾಡಿದ್ರು, ಪಂಚರು ಹಾಳು ಮಾಡಿದ್ರು, ಕುಂಡಲಿ ಹೇಳೋರು ಹಾಳು ಮಾಡಿದ್ರು, ಶಾಸ್ತ್ರಿಗಳು ಹಾಳು ಮಾಡಿದ್ರು, ಪುರಾಣ ಹೇಳೋರು ಹಾಳು ಮಾಡಿದ್ರು, ಸಾಲೋರು ಕೇಳೋರು ಹಾಳು ಮಾಡಿದ್ರು, ಕವಲು ಕೇಳೋರು. ಆಹಾ, ಎಂಥ ಕವಲ ನಿಮ್ಮದು! ಕಲ್ಲಿನ ತಲೆಯ ಮೇಲೆ ಹೂವನ್ನಿಟ್ಟು, ದೇವಾ ಭಗವಂತ ನನಗೆ ವರವನ್ನು ಕೊಡು ತಂದೆ, ನಿನ್ನ ವರಕ್ಕಾಗಿ ನಾನು ಬಂದಿದ್ದೇನೆ, ವರವನ್ನು ಕೊಟ್ಟ, ನೀನು ನಂಬಿದೆ. ಯಾರ ವರ ಕೊಟ್ಟ, ಯಾರು ವರ ಕೊಡಲಿಲ್ಲ ನಿಮಗೇನು ಗೊತ್ತಾಯ್ತಾ? ಮೇಲೆ ಫ್ಯಾನ್ ತಿರುಗ್ತಾ ಇತ್ತು, ಹೂವು ಆ ಕಡೆ ಬಿತ್ತು, ಈ ಕಡೆ ಬಿತ್ತು. ಯಾವ ಹೂವು ಯಾರಿಗಿಟ್ರಿ? ಯಾವ ಒಂದು ವಿಶ್ವಾಸ ಇಟ್ರಿ? ಆ ದೃಢ ವಿಶ್ವಾಸ ನಿಮ್ಮಲ್ಲಿ ಇದೆಯಾ? ಎಂಥ ಜೀವನ ನಿಮ್ಮದು! ಯಾರ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ರಿ? ಸ್ತ್ರೀಯರ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ರಾ? ಬಲ್ಲವರ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ಇದ್ರಾ? ಯಾವ ಶಾಸ್ತ್ರ, ಯಾವ ಪುರಾಣವನ್ನು ನೀವು ಕೇಳ್ತಾ ಇದ್ರಾ? ಸಿದ್ಧಶಾಸ್ತ್ರಿಗಳು ಎಂತೆಂಥ ಮಾತುಗಳನ್ನು ಆಡಿದರು. ಸರ್ವಶ್ರೇಷ್ಠ ಜ್ಞಾನಿ, ಜಗತ್ತಿನಲ್ಲಿ ಭಗವಂತ ಅವರು, ನಡೆದಾಡುವ ದೇವರವರು. ಅವರು ಹೋದರು, ಆದರೆ ಅವರ ವಚನಗಳನ್ನು ಪಾಲಿಸ್ತಾ ಇದ್ರಾ?
ಆ ವಚನ ಕೇಳಿದಂಥ ಪ್ರತಿಯೊಬ್ಬರು ಪುಣ್ಯವಂತರಾಗಬೇಕಾಗಿತ್ತು. ಈ ಭಾಗದಲ್ಲಿ ನಡೆದಾಡದ ದೇವರಾಗಿ ಬದುಕಿದಂಥ ಅವರಿಗೆ ಯಾವ ಒಂದು ಆಶೀರ್ವಾದನ ಕೊಡ್ತಾ ಇದ್ರಿ? ಅವರ ಆತ್ಮಕ್ಕೆ ಯಾವ ರೀತಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ರಿ? ಅವರು ಮಾತು ಬೇಡ, ಬಲ್ಲವರಿದ್ರು. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಕಬೀರರು, ಬುದ್ಧ ಬಸವ ಅಂಬೇಡ್ಕರ್ರು, ಅನುಭವ ಮಂಟಪದಲ್ಲಿದ್ದಂಥ 770 ಅಮರಗಣಗಳು, ಪುಸ್ತಕಗಳು, ಒಳ್ಳೆ ಒಳ್ಳೆ ಹೇಳುವವರು, ಮೋಟಿವೇಶನ್ ಸ್ಪೀಕರ್ಸ್, ಬಲ್ಲವರೆಲ್ಲರೂ ಏನು ಹೇಳಿದರು? ಅದನ್ನು ಕೇಳಿದ್ರಾ? ಕಿವಿಯಲ್ಲಿ ಹೋಯ್ತಾ? ತಲೆಯಲ್ಲಿ ಇಟ್ಕೊಂಡಿದ್ರಾ? ಇಲ್ಲ. ಯಾಕಿಲ್ಲ? ಕೇಳುವ ಮನಸ್ಥಿತಿ ಇಲ್ಲ, ಕೇಳುವ ವ್ಯವಧಾನ ಇಲ್ಲ, ವ್ಯವಹಾರವಂತೂ ನಿಮಗೆ ಗೊತ್ತೇ ಇಲ್ಲ. ಆದರೂ ವ್ಯವಹಾರವನ್ನು ಮಾಡ್ತಾ ಇದ್ದಿರಲ್ಲ, ಗಂಡು ಹೆಣ್ಣನ್ನು ಕೂಡಿಸ್ತಾ ಇದ್ದಿರಲ್ಲ. ಎಷ್ಟು ಗಂಡು ಹೆಣ್ಣುಗಳನ್ನು ಕೂಡಿಸಿರಿ? ಇತಿಹಾಸ ತೆಗೆದು ನೋಡಿದಾಗ ನಿಮ್ಮ ಭಾಂಡವಲ್ ಬಟ್ಟ ಬಯಲಾಗ್ತದೆ. ನರಳೆ ನೀವು ಸಾಯ್ತಾ ಇದ್ದೀರಿ. ಈಗಲೂ ಜೀವಂತವಾಗಿ ಸಾಯ್ತಾ ಇದ್ದೀರಿ, ಮುಂದೂ ಜೀವಂತವಾಗಿ ಸಾಯುವವರಿದ್ದೀರಿ. ಯಾವ ಬೆಳಗ್ಗೆ ಎದ್ದು ಏನು ಮಾಡಬೇಕು, ಸಂಜೆವರೆಗೆ ಏನು ಮಾಡಬೇಕು? ನಕ್ಕೋತ ಹೇಳಬೇಕು, ನಕ್ಕೋತ ಮಲಗಬೇಕಂತ ಹೇಳಿದ್ದಲ್ವೇ? ನೀವು ನಗ್ತಾ ಇದ್ದೀರಾ? ಡೂಪ್ಲಿಕೇಟ್ ನಗೆ. ಎಂಥ ನಗೆ ನಿಮ್ಮದು, ಎಂಥ ಮುಖಚರ್ಯ ನಿಮ್ಮದು. ಎಷ್ಟು ಪೌಡ್ರನ್ನು ಹಚ್ಕೊಂಡು ಬರ್ತಾ ಇದ್ರೆ ಗಂಡನ ಮನೆಗೆ ಹೆಣ್ಣು ಕೊಡಲಿಕ್ಕೆ. ಅವರಿಗಾಗಿ ಮಾತ್ರ ಈ ವಿಡಿಯೋ, ಬುದ್ಧಿವಂತರಿಗಾಗಿ ಮಾತ್ರ ಇಡು, ಘಾತುಕ ಶಕ್ತಿಗಳಿಗಾಗಿ ಮಾತ್ರ ವಿಡಿಯೋ, ಯಾರಿಗೂ ಅಲ್ಲ. ಅಂದರೆ 30-40% ಜನರಿಗಾಗಿ ಮಾತ್ರ ಈ ವಿಡಿಯೋ. 60% ಸಂಬಂಧ ಇಲ್ಲ. ಮಕ್ಕಳಿಗಾಗಿ ಸಂಬಂಧ ಇಲ್ಲ, ಮುಗ್ಧರಿಗಾಗಿ ಸಂಬಂಧ ಇಲ್ಲ, ರೈತರಿಗೆ ಸಂಬಂಧ ಇಲ್ಲ. ಆದರೆ ಈ ಗುಣಗಳನ್ನು ಹೊಂದಿದವರಿಗೆ ಮಾತ್ರ ಈ ವಿಡಿಯೋ. ಹೌದು, ಹೌದು ತಂದೆ, ಹೌದು ತಾಯಿ. ಯಾವ ತಾಯಿ ನೀನು? ಯಾವ ಗರ್ಭದಲ್ಲಿ ಹುಟ್ಟಿದೆ ನೀನು? ಏನು ನೋಡ್ಲಿಕ್ಕೆ ಬಂದೆ? ಮನೆ ನೋಡ್ಲಿಕ್ಕೆ ಬಂದ್ಯಾ? ಮನೆ ಚಂದಿದೆ, ಮನಸ್ಸು ಹೊಲಸಿದೆ, ದುಡ್ಡು ಹೆಚ್ಚಿದೆ, ದಡ್ಡತನ ನಿಮ್ಮಲ್ಲಿದೆ. ಹುಡುಗ ಒಳ್ಳೆಯವನು, ಕೊಡೋ ಮನಸ್ಸಿಲ್ಲ. ಎಂಥ ಹುಡುಗನನ್ನು ನೀವು ಹುಡುಕಾಡ್ತಾ ಇದ್ದೀರಾ? ಬಂಗಾರದ ಹುಡುಗ ಬೇಕಾ? ಶ್ರೀರಾಮಚಂದ್ರ ಬೇಕಾ? ಹನುಮಂತ ಬೇಕಾ? ಅಥವಾ ಸ್ಪೈಡರ್ಮನ್ ಬೇಕಾ? ಹುಡುಕಿ 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 ಎಲ್ಲಿ ಸಿಗ್ತಾರೆ? ಎಲ್ಲ ಗುಣಗಳನ್ನು ಹೊಂದಿದವರು ಎಲ್ಲಿ ಸಿಗ್ತಾರೆ? ಪ್ರತಿಯೊಬ್ಬರಲ್ಲಿ ಒಂದೊಂದು ನ್ಯೂನ್ಯತೆಗಳಿರಬೇಕು. 10-15 ನ್ಯೂನ್ಯತೆಗಳು ಇದ್ದೇ ಇರ್ತವೆ. ನಿಮ್ಮಲ್ಲಿ 20 ನ್ಯೂನ್ಯತೆಗಳನ್ನು ಇಟ್ಕೊಂಡು ಇನ್ನೊಬ್ಬರ ಒಂದೇ ಒಂದು ನ್ಯೂನ್ಯತೆಯನ್ನು ಹೇಳ್ತಾ ಇದ್ದೀರಾ? ನಮಗೆ ತೋರಿಸಿದ ಆದರೆ ಸುಳ್ಳು ಒಂದನ್ನು ಹೇಳಿದಲ್ಲ. ನೀವೆಷ್ಟು ಸುಳ್ಳನ್ನು ಹೇಳ್ತಾ ಇದ್ದೀರಾ ದಿನದಲ್ಲಿ? ಬೆಳಗಿಂದ ಸಂಜೆವರೆಗೆ ಎಷ್ಟು ಸುಳ್ಳಿನ ರಾಶಿಗಳ ಮೇಲೆ ಹಾಸಿಗೆ ನೆಟ್ಟುಕೊಂಡು ದಿಂಬವನ್ನಿಟ್ಟುಕೊಂಡು ಮಲಗ್ತಾ ಇದ್ದೀರಾ ಅನ್ನೋದು ನಿಮ್ಮ ಕಲ್ಪನೆ ಇದೆಯಾ? ಸರ್ವಶ್ರೇಷ್ಠ ಪ್ರವಚನ ಇದು. ಇವತ್ತಿನ ಪ್ರವಚನ ಸರ್ವಶ್ರೇಷ್ಠ, ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಪ್ರವಚನ ಇದು. ಈ ಪ್ರವಚನದ ಮರ್ಮವನ್ನು, ಒಳ ಧರ್ಮವನ್ನು, ಕತ್ತಲಿಂದ ಬೆಳಕಿನಿಗೆ ಬರ್ತಂಥ ನುಡಿಗಳನ್ನು ನೀವು ಕೇಳಿದರೆ ಪುಣ್ಯವಂತರಾಗ್ತೀರಿ, ಪಾಪದಿಂದ ಮುಕ್ತರಾಗ್ತೀರಿ, ಅಜ್ಞಾನದಿಂದ ಸುಜ್ಞಾನಿಗಳ ಕಡೆ ಬರ್ತೀರಿ. ಆದರೆ ಮನಸ್ಸಿಲ್ಲವೇ? ಯಾರು ಹೇಳ್ತಾರೆ ಅನ್ನೋದು ಮಹತ್ವಲ್ಲ, ಯಾವ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಅದು ಮಹತ್ವ. ನನ್ನ ಕಡೆಗೆ ನೋಡಬೇಡಿ, ಯಾಕಂದರೆ ನಾನು ಯಾರು ಅಲ್ಲ. ನಾನು ಒಂದು ಪವಿತ್ರ ಗರ್ಭದಿಂದ ಜನಿಸಿದ ಶಿಶು, ನಾನು ಅಜ್ಞಾನಿ, ನನಗೇನು ಗೊತ್ತಿಲ್ಲ. ಆದರೂ ಗೊತ್ತಿರುವಂತೆ ಹೇಳುತ್ತಿದ್ದೇನಲ್ಲ, ಯಾಕಂದರೆ ಕತ್ತಲೆಯಿಂದ ಹೊರಗೆ ಬಂದಿದ್ದೇನೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ನೀವು ಬೇಕಾದ ತಿಳ್ಕೊರಿ, ಸ್ವಾಮಿಗಳು ಕೇಳ್ರಿ, ಪ್ರವಚನ ಏನು ಹೇಳ್ತಾರಪ್ಪ. ಎಂಥ ಹಿಂದಿನ ಕಾಲದ ಕಥೆಗಳು, ಮುಂದೆ ಆಗುವಂಥ ಕಥೆಗಳು, ಈಗಿನ ಕಥೆಗಳು ಬಿಟ್ಟೇ ಬಿಡೋದು. ಮನುಷ್ಯನ ನ್ಯೂನ್ಯತೆಗಳನ್ನು ಹೇಳೋದು, ನಗಿಸೋದು, ಹೋಗೋದು ಅಲ್ಲ. ಒಳ ಮರ್ಮವನ್ನು ಹೇಳಬೇಕು. ಸಮಾಜವನ್ನು ಯಾರ ಕತ್ತಲೆಯಿಂದ ತಳ್ಳುತ್ತಾ ಇದ್ದಾರೆ ಹೇಳಬೇಕು. ನೀವು ಸುಧಾರಿಸಿದ್ರೆ ಇಡೀ ಸಮಾಜ ಅಲ್ಲೋಲ ಕಲ್ಲೋಲವಾಗ್ತದೆ. ಟ್ರಂಪ್ ಹೇಳಿದ್ರಲ್ಲ, ನನ್ನಲ್ಲಿ ಜಗತ್ತನ್ನು ಸುಡುವಷ್ಟು 10 ಅಣುಬಾಂಬುಗಳಿವೆ, 10 ಪಟ್ಟು ಈ ಜಗತ್ತನ್ನು ಸುಡುವಂಥ ಅಣುಬಾಂಬುಗಳಿವೆ ಅಂತ ಟ್ರಂಪ್ ಹೇಳಿದ್ರಲ್ಲ, ಅಮೆರಿಕ ಪ್ರೆಸಿಡೆಂಟು. ಹಾಗಾದರೆ ನಿಮ್ಮ ಹತ್ತಿರ ಇರುವಂಥ ಅಣುಬಾಂಬುಗಳು ಎಷ್ಟು? ದಿವಸ ಎಷ್ಟು ಅಣುಬಾಂಬುಗಳನ್ನು ಸಿಡಿಸ್ತಾ ಇದ್ದೀರಾ? ಎಷ್ಟು ಜೀವರಾಶಿಗಳು ಬಲಿಯಾಗ್ತವೆ? ಹುಡುಗರ ಮದುವೆಗಳು ಯಾಕೆ ಆಗ್ತಾ ಇಲ್ಲ? ಅವ್ರು ಯಾಕೆ ಸೆರೆಮನೆಗೆ ಅರಮನೆಗೆ ಹೋಗ್ತಾ ಇದ್ದಾರಾ? ಅಥವಾ ಸರಾಯಿ ಅಂಗಡಿಗೆ ಹೋಗ್ತಾ ಇದ್ದಾರಾ?
ಯಾಕೆ? ನಿಮ್ಮಿಂದಲೇ ನಿಮ್ಮ ಕುತಂತ್ರ ಬುದ್ಧಿಯಿಂದ, ನಿಮ್ಮ ಪರತಂತ್ರ ಬುದ್ಧಿಯಿಂದ, ನಿಮ್ಮ ಅತಂತ್ರ ಬುದ್ಧಿಯಿಂದ, ನಿಮ್ಮ ಸೊಕ್ಕಿನಿಂದ, ನಿಮ್ಮ ಅಹಂಕಾರದಿಂದ, ನಿಮ್ಮ ಅಹಂಭಾವದಿಂದ, ನಿಮ್ಮ ಮಾತಿನಿಂದ. ಏನು ಮಾತು ಬಲ್ಲವರು? ಯಾವ ಮಾತು ನಿಮಗೆ ಗೊತ್ತದೆ? ಅದರ ದೊಡ್ಡ ದೊಡ್ಡ ಮಾತುಗಳು. ಕೊಟ್ಟ ಮಾತಿನಂತೆ ನಡೆದಿರಾ? ಇಲ್ಲವೇ ಇಲ್ಲ. ಹಾಗಾದ್ರೆ ಅಲ್ಲಿ ಏನು ಹೇಳಿ ಬಂದಿದ್ರಿ? ನಾನು ಮಾಡಿಕೊಂಡು ಬರ್ತೇನೆ, ನಾನು ಮುಗಿಸ್ಕೊಂಡು ಬರ್ತೇನೆ ಅಂತ ಎದೆ ತಟ್ಟಿ ಬಂದ್ರಿ. ಆದರೆ ಹೋಗುವಾಗ ನಿಮ್ಮ ಎದೆ ಎಲ್ಲಿತ್ತು? ಸ್ಮಶಾನ ಆಗಿತ್ತು. ಆದ್ರೆ ಆ ಸ್ಮಶಾನ ನೀವೇ ಅಲ್ವೇ? ಆ ಸ್ಮಶಾನದಲ್ಲಿ ಅಡ್ಡಾಡೋರು ನೀವೇ ಅಲ್ವೇ? ಆ ಹೃದಯವನ್ನು ಸ್ಮಶಾನ ಮಾಡಿಕೊಂಡವ್ರು ಯಾರು? ನೀವೇ ಅಲ್ವೇ? ಇದು ಸರ್ವಶ್ರೇಷ್ಠ ಪ್ರವಚನ. ಆದ್ರೆ ಯಾರಿಗೂ ತಿಳಿದಿಲ್ಲ. ಯಾಕಂದ್ರೆ ಬುದ್ಧಿವಂತರಿಗೆ ಮಾತ್ರ ಈ ವಿಡಿಯೋ. ಬುದ್ಧಿವಂತರು ಯಾರಿದ್ದಾರೆ? ನನಗನ್ನಿಸ್ತದೆ ಈ ವಿಡಿಯೋ ಕೇವಲ 2-3% ಜನರಿಗೆ ಅರ್ಥವಾಗಬಹುದು. ಯುವಕರಿಗನಕೂ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚಾಗಿ ನಾನು ವಿಡಿಯೋ ಯುವಕರು ನೋಡ್ತಾರೆ. 18-35 ವರ್ಷ, 35 ವರ್ಷ ಮೇಲಿನವರು ಮಲ್ಕೊಂಡಿರ್ತಾರೆ. ಅವರು ಇಡೀ ಜೀವನ ಮಲ್ಕೊಂತ ಇರ್ತಾರೆ. ಅವರೇ ಸಮಾಜಘಾತುಕ ಶಕ್ತಿಗಳು ಅಂತ ನಾನು ಹೇಳಬಹುದು ಅಥವಾ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಾವು ಸಮಾಜವನ್ನ ಲೈವ್ ಆಗಿ ನೋಡಿದವನು. ಲೈವ್, ಎವ್ರಿಥಿಂಗ್ ಈಸ್ ಲೈವ್. ಯು ಮಸ್ಟ್ ಲಿವ್ ಇನ್ ಲೈವ್. Yesterday is waste paper, today is a newspaper, tomorrow is a question paper. Read and write carefully, otherwise a tissue paper. ಎಷ್ಟು ಜನ ಟಿಶ್ಯೂ ಪೇಪರ್ ಆಗ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿಲ್ಲ. ನೀವೇನು ತಿಳ್ಕೊಡ್ರಿ ಐ ಆಮ್ ಎ ನ್ಯೂಸ್ ಪೇಪರ್ ಅಂತ. ನ್ಯೂಸ್ ಪೇಪರ್ ಇದ್ರೆ ಎಸ್ಟರ್ಡೇ ಯಾಕೆ ವಿಚಾರ ಮಾಡಿದ್ರಿ? ಟುಮಾರೋ ಏನು ಗೊತ್ತಿದೆ? ಕ್ವಶನ್ ಪೇಪರ್ ಇನ್ನ ಕೈಯಾಗಿ ಬಂದಿಲ್ಲ, ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ? ಹುಡುಗನಿಗೆ ಯಾವ ಒಂದು ದೃಷ್ಟಿಕೋನವನ್ನು ಪ್ರಶ್ನೆ ಕೇಳ್ತಾರ? ಗೇಟ್ಗೆ ಬಂದಂಥ ಕಾಯಿಪಲ್ಲೆ ನಿನ್ನ ರೇಟ್ ಎಷ್ಟು? ಬದ್ನಿಕಾಯಿ ರೇಟ್ ಎಷ್ಟು? ಬಾಳೆಕಾಯಿ ರೇಟ್ ಎಷ್ಟು? ಪುಂಡಿ ಪಲ್ಯ ರೇಟ್ ಎಷ್ಟು? ಎಷ್ಟು ಬಂಡಲ? ಹೆಂಗೆ ಹಿಡಿ ಕೊಡ್ತಿ? ಹೆಂಗೆ ಹೀಲಿಕಾಯಿ, ಹೆಂಗೆ ಬದ್ನಿಕಾಯಿ? ಆ ಪ್ರಶ್ನೆಗಳನ್ನು ಯುವಕನಿಗೆ ಕೇಳ್ತಾ ಇದ್ದೀರಾ? ಯಾವ ನೈತಿಕತೆ ಇದೆ ನಿಮ್ಮಲ್ಲೇ? ಯಾವ ಬುದ್ಧಿವಂತ ಇದೆ ನಿಮ್ಮಲ್ಲೇ? ಹುಡುಗರನ್ನು ಎನ್ನೆಷ್ಟು ಬಲಿ ತೆಗೆದುಕೊಳ್ತಾ ಇದ್ದೀರಾ? ಯುವಕರಿಗೂ ಕೂಡ ನಾವು ಹೇಳ್ತೇವೆ, ನೀವು ಸೆರೆ ಅಂಗಡಿಗೆ ಹೋಗಬೇಡಿ, ದುಷ್ಟಚ್ಚಿಗಳಿಗೆ ಬಲಿಯಾಗಬೇಡಿ. ಯಾಕಂದ್ರೆ ನಿಮ್ಮ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುವಂಥ ಕಲೆಯನ್ನು ಬೆಳೆಸಿಕೊಳ್ಳಿ, ಜ್ಞಾನವನ್ನು ಬೆಳೆಸಿಕೊಳ್ಳಿ. ಪರಮ ಪವಿತ್ರವಂತ ದೇವನ ನಾಶ ಮಾಡಿಕೊಳ್ಳಬೇಕೆ? ಯಾಕೆ ನಾಶ ಮಾಡಿಕೊಳ್ತಾ ಇದ್ದೀರಾ? ಯಾವ ಕಾರಣದಿಂದ? ದುಃಖ ಕೊಟ್ಟವರಿಂದ ದುಃಖ ಮರೆತು ಬಿಡಿ. ಸ್ಮೈಲ್, ಎವ್ರಿಥಿಂಗ್ ಈಸ್ ಓಕೆ. ಇವತ್ತದ್ದು ಒಳ್ಳೆಯದಕ್ಕಾಗ್ತದೆ. ಏನಾದದ್ದು ಒಳ್ಳೆಯದಕ್ಕಾಯಿತು, ಹೌದು. ಆದರೆ ನೀವು ಕೂಡ ಅಜ್ಞಾನದಲ್ಲಿರೋದ್ರಿಂದ, ನಿಮ್ಮ ತಂದೆ ತಾಯಿ ಅಜ್ಞಾನದಲ್ಲಿರೋದ್ರಿಂದ, ನಿಮ್ಮ ಬಂಧುಗಳಿಗೆ ಅಜ್ಞಾನದಲ್ಲಿರೋದ್ರಿಂದ ಅವರಿಗೂ ಅರ್ಥ ಆಗ್ತಲ್ಲ, ನಿಮಗೂ ಅರ್ಥ ಆಗ್ತಲ್ಲ. ಒಬ್ಬ ಕೊಟ್ಟು ಇನ್ನೊಬ್ಬ ಕೊಟ್ಟು ದಾರಿ ತೋರ್ತಾನೆ, ಇಬ್ಬರು ಕೂಡಿ ಖಂಡದಾಗ ಬೀಳತ್ರಿ. ಅದಕ್ಕಾಗಿ ಪ್ರತಿ ಕ್ಷಣ ದುಃಖದಲ್ಲಿ, ಪ್ರತಿ ಕ್ಷಣ ನಳತ ಜೀವಂತ ಶವವಾಗಿದ್ರಿ. ಭೂತಗಳಂತೆ ಅಡ್ಡಾಡ್ತಾ ಇದ್ದೀರಿ. ಯಾವ ಭೂತ ನೀವು? ದೊಡ್ಡ ಭೂತ, ಚಿಕ್ಕ ಭೂತ, ಹೆಣ್ಣು ಭೂತ, ಗಂಡು ಭೂತ, ನರಭೂತ? ಯಾವ ಭೂತ ನೀವು? ನಮ್ಮನ್ನು ನಾವು ವಿಚಾರ ಮಾಡಿಕೊಳ್ಬೇಕಲ್ವೇ? ವಿಚಾರ ಹೇಳುವವರ ವಿಚಾರ ಕೇಳುವವರೇ ಇಲ್ಲ. ಬುದ್ಧಿವಂತರಿಗಾಗಿ ಈ ಜಗತ್ತಿನಲ್ಲಿ ಸ್ಥಾನವೇ ಇಲ್ಲ. ಒಬ್ಬ ಹೆಬ್ಬಟ್ಟಿಗಿರಾಕಿ IAS ಹೇಳ್ತಾನೆ, ಅದನ್ನ ಮಾಡು ಇದನ್ನ ಮಾಡು ಅಂತೇಳಿ. ರಾಜಕಾರಣ ನೋಡ್ರಿ, ಹೆಬ್ಬಟ್ಟಿಗಿರಾಕಿಗಳು IAS ಆಫೀಸರ್ ಪಾಪ ಕೈ ಕಟ್ಟಿ ನಿಂತುಕೊಂಡಿರ್ತಾರೆ. ಅಂತ ಪರಿಸ್ಥಿತಿ ಇಲ್ಲೂ ಇದೆ. ಬುದ್ಧಿವಂತರು ಕೈ ಕಟ್ಟಿ ಈ ರೀತಿ ಕೂಡ್ತಾ ಇದ್ದಾರೆ. ದಡ್ಡರು, ದುಷ್ಟಶಕ್ತಿಗಳು, ಬಲ್ಲವರು, ತಿಳಿದವರು, ತಿಳಿದಂತೆ ನಾಟಕ ಮಾಡುವವರು ಶಟ್ಟುದಡ್ಡಾಡ್ತಾರೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಎಲ್ಲ ಅಂಗಗಳು ಇವರ ಮನೆಯಲ್ಲಿ ಗೂಡು ಕಟ್ಟಿವೆ. ಕಟ್ಟಿ ಒಗದು ಬಿಸಾಕಿ ಬಿಟ್ಟಿದ್ದಾರೆ. CBI ಎನ್ಕ್ವೈರಿ ಆಗಲಿ, CID ಎನ್ಕ್ವೈರಿ ಆಗಲಿ, ಬೆಕ್ಕಾದ ಎನ್ಕ್ವೈರಿ ಆಗಲಿ, ಯಾವ ಎನ್ಕ್ವೈರಿ ಇವರಿಗೆ ತಟ್ಟೋದಿಲ್ಲ. ಹಾಗಾದರೆ ಈ ಹೆಣ್ಣು ನೋಡು ಬಂದಂಥ, ಕುಳಿತಂಥ, ನಾಷ್ಟ ಮಾಡಿದಂಥ, ಊಟ ಮಾಡಿದಂಥ ನೀವು ಯಾರ ಗುಂಪಿನ ಪರ? ಅಜ್ಞಾನಿಗಳಲ್ವೇ ನೀವು? ಏನು IAS ಆಫೀಸರಾ, IPS ಆಫೀಸರಾ? ಯಾವುದೇ ಪರೀಕ್ಷೆ ಬರೆದಿರಾ?
ಮದುವೆ ಮಾಡಲಿಕ್ಕೆ ಏನಾದರೂ PhD ಡಿಗ್ರಿ ತೆಗೆದುಕೊಂಡಿರಾ? ಹೇಗೆ ಮದುವೆ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿದೆಯಾ? ಹಾಗಾದ್ರೆ ಯಾಕೆ ಹೋದಿರಿ ಮದುವೆ ಮಾಡಲಿಕ್ಕೆ, ಮದುವೆ ಮಾಡಿಸಲಿಕ್ಕೆ? ಏಜೆಂಟ್ರಾಗಿ ಯಾಕೆ ಹೋದ್ರಿ? ಹಿರಿಯರಾಗಿ ಯಾಕೆ ಹೋದ್ರಿ? ಬಲ್ಲವರಂತ ನಟಿಸನ ಮಾಡ್ಕೊಂಡು ಯಾಕೆ ಹೋದ್ರಿ? ಮುಖಕ್ಕೆ ಪೌಡರ್ ಹಚ್ಕೊಂಡು ಯಾಕೆ ಹೋದ್ರಿ? ಕೇಳಬೇಕಲ್ವೇ? ಯಾಕಂದರೆ ನಿಮ್ಮಿಂದ ಅನೇಕ ಜೀವಿಗಳು ನರಳ್ತಾ ಇವೆ. ಗಂಡು ಹೆತ್ತವನ ಸ್ಥಿತಿ ಕಾರ್ಕನ ಘಾಟ್ಕ ಮಾಡಿದವರು ಯಾರು? ಸಮಾಜ ದುಷ್ಟ ಶಕ್ತಿಗಳು ಆತನನ್ನು ಯಾಕೆ ಕಾಡ್ತವೆ? ಆದರೂ ಆತ ಹೆದರ್ತಾ ಇಲ್ಲ. ಯಾಕಂದರೆ ಬಂದದ್ದು ಬರಲಿ, ದೇವರೇ ನಿನ್ನ ದಯ ಹೊಂದಿರಲಿ ಅಂತ. ದೇವರ ಬಗ್ಗೆ ಕಲ್ಪನೆ ಇದೆಯಾ? ಸತ್ಯವೇ ದೇವರು, ನೀವೇ ದೇವರು. ಆದರೆ ನೀವು ಭೂತಗಳು ಯಾಕಾಗಿದ್ರೆ? ಕತ್ತಲೆಯಿಂದ ಹೊರಗೆ ಬರುವಂಥ ವ್ಯವಜ್ಞಾನ ಇಲ್ಲ ನಿಮಗೆ. ಜ್ಞಾನವನ್ನು ತಿಳಿಸ್ಕೊಳ್ಳೋರು ಇಲ್ಲ, ತಿಳಿಸಿ ಹೇಳುವವರು ನಮ್ಮಂಥವ್ರ ಮಾತನ್ನು ನೀವು ಕೇಳೋದಿಲ್ಲ. ಹಾಗಾದರೆ ಹೋಗಿಬಿಡಿ, ಆದಷ್ಟು ಬೇಗನೆ ಮೇಲೆ ಹೋಗಿಬಿಡಿ. ಯಾಕಂದರೆ ಇಲ್ಲಿದ್ದು ಏನು ಮಾಡೋರೇನು? ಸಾರ್ಥಕ ಜೀವನ ಯಾವುದು ನಿಮ್ಮದು? ಮನೆಯಲ್ಲಿ ಸಾರ್ಥಕತೆ ಇಲ್ಲ, ಮಕ್ಕಳಿಗೆ ನೈತಿಕತೆ ಹೇಳುವಂಥ ಬುದ್ಧಿ ಇಲ್ಲ. ವಯಸ್ಸಾಯಿತು, 80 ಆಯ್ತು, 70 ಆಯಿತು, ಮುದುಕಿಗೇನು ಗೊತ್ತಿದೆ? ಮುದುಕಿ ಬಂದು ಮದುವೆ ಮುರಿದು ಹಾಳು, ಅತ್ತೆ ಬಂದು ಮದುವೆ ಮುರಿದು ಹಾಳು, ನಾದಿನ ಬಂದು ಮದುವೆ ಮುರಿದು ಹಾಳು, ಅಪ್ಪ ಮದುವೆ ಮುರಿದ, ಅವ್ವ ಮದುವೆ ಮುರಿದು. ಎಷ್ಟೆಷ್ಟು ಮದುವೆಯನ್ನು ಮುರಿಲಿಕ್ಕೆ ಬಂದಿದ್ದೀರಿ? ಜೋಡಿಸಲಿಕ್ಕೆ ಬಂದವರು ಯಾರು ಈ ಜಗತ್ತಿನಲ್ಲಿ? 1%, 2%? ಸ್ವತಂತ್ರ ತಲೆಯವರು ಎಷ್ಟು ಜನ ಇದ್ದಾರೆ? ಈ ಪರಿಸ್ಥಿತಿ ಮಧ್ಯಮ ವರ್ಗದಲ್ಲಿರ್ತಕ್ಕಂಥವರಿಗೆ ಮಾತ್ರ ಈ ವಿಡಿಯೋ. ಅಲ್ಲಿರ್ತಕ್ಕಂಥ ಬುದ್ಧಿವಂತರಿಗೆ ಮಾತ್ರ ಈ ವಿಡಿಯೋ. ಅಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳಿಗೆ ಮಾತ್ರ ಈ ವಿಡಿಯೋ. ಹೌದು, ಶ್ರೀಮಂತರಿಗೆ ಅಲ್ಲ. ಯಾಕಂದ್ರೆ ಅವ್ರು ಇದನ್ನೆಲ್ಲ ವಿಚಾರ ಮಾಡೋಂಗಿಲ್ಲ. ಅವಳೆಂದು ನರಳೋದೇ ಇಲ್ಲ. ಮಾಡ್ತಾರೆ, ದುಮ್ದಾಮ್ ಮಾಡಿ ಹೋಗಿಬಿಡ್ತಾರೆ, ಆರಾಮಾಗಿರ್ತಾರೆ. ಎಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರು. ಹೇಗೆ ಜೀವನ ಸಾಗಿಸಲಿ, ಆದರೆ ನರಕ ಯಾತಿಂದ ಹೊರಗೆ ಬಂದಿರ್ತಾರೆ. ಬಡವರು ಅಲ್ಲೇ ಇದ್ದು ಆಯ್ತಪ್ಪ, ನಮ್ಮದು ಹಾಸಿಗೆ ಇದ್ದಷ್ಟು ಕಾಲು ಸತ್ತಂತೇಳಿ ಒಂದೇ ಒಂದು ಶಬ್ದದಲ್ಲಿ ಹೇಳಿ ಪವಿತ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ರೈತರು ಎಂಥ ರೈತರು, ಪವಿತ್ರ ರೈತರು ಕೂಡ ಇನ್ನೂ ಇದ್ದಾರೆ. 20% ರೈತರಿದ್ದಾರೆ, 80% ಬೇರೆ ಜನ ಇದ್ದಾರೆ. ಅವ್ರು ಯಾರಿದ್ದಾರೆ ಅವರಿಗೆ ಗೊತ್ತು. ಒಟ್ಟಾರೆ ಈ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ಹೇಳಿದ್ದನ್ನು ಪರಾಮರ್ಶಿಸಬೇಕಲ್ವೇ? ಯಾರು ತಿಳ್ಕೊಳ್ಳೋರು? ಇದರ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಂದು ವಾಕ್ಯವನ್ನು ನೀವು ಅಭ್ಯಾಸ ಮಾಡಬೇಕು. ಆ ವಾಕ್ಯವನ್ನು ಅಭ್ಯಾಸ ಮಾಡಿ ನಿಮ್ಮ ತಲೆಯಲ್ಲಿ ಹೋಗೋದಿಲ್ಲ, ತಿಳಿಯೋದಿಲ್ಲ. ಯಾರಿಗಾಗಿ ಈ ವಿಡಿಯೋ ಹೇಳಿದ್ರೆ ಅನ್ನೋದು ಗೊತ್ತಾಗೋದಿಲ್ಲ. ಹೇಳಿದ್ರಲ್ಲ ನಾವು ಯಾರಿಗಾಗಿ ವಿಡಿಯೋ ಹೇಳಿದು? ಈ ವಿಡಿಯೋ ಯಾರಿಗಾಗಿ? ಬುದ್ಧಿವಂತರಿಗಾಗಿ ಮಾತ್ರ. ಹಂಗಾದ್ರೆ ಬುದ್ಧಿವಂತರು ನೀವು ಅಲ್ಲ, ದುಷ್ಟ ಶಕ್ತಿಗಳಿಗಾಗಿ ಮಾತ್ರ ಈ ವಿಡಿಯೋ. ಹೌದು, ಆದರೆ ದುಷ್ಟ ಶಕ್ತಿಗಳು ಯಾರು ಒಪ್ಪುವಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಗಂಡಿನ ಮನೆಗೆ ಹೆಣ್ಣಿನವರು ಬಂದಾಗ ನಡೆದುಕೊಳ್ಳುವಂಥ ರೀತಿ ನೀತಿಗಳ ಬಗ್ಗೆ ಈ ವಿಡಿಯೋ, ಇದರ ಮರ್ಮ, ಇದರ ತಾತ್ಪರ್ಯ, ಇದರ ಅಂತರಂಗ, ಇದೇ ಒಳ ಮರ್ಮ. ಈ ಒಳ ಮರ್ಮನ ಅರಿತುಕೊಂಡವರು ಇನ್ನಾದರೂ ಕತ್ತಲೆಯಿಂದ ಬೆಳಕಿನಲ್ಲಿ ಬರಬೇಕಲ್ವೇ? ಹೋಗೋದಿದ್ದರೆ ಜವಾಬ್ದಾರಿಯಿಂದ ಹೋಗ್ಬೇಕಲ್ವೇ? ಮಾತಾಡಿದರೆ ಜವಾಬ್ದಾರಿಯಿಂದ ಮಾತಾಡಬೇಕಲ್ವೇ? ಕೊಟ್ಟ ಮಾತಿಗೆ ತಪ್ಪು ನಡೆದರೆ ಮೆಚ್ಚನ ಪರಮಾತ್ಮನು ಅಂತೇಳಿ ನಿಮ್ಮ ಅಂತರಾತ್ಮದಲ್ಲಿ ನೀವು ವಿಚಾರವನ್ನು, ವಿವೇಚನೆಯನ್ನು, ಶಕ್ತಿಯನ್ನು ಬೆಳೆಸ್ಕೊಳ್ಬೇಕಲ್ವೇ? ಇನ್ನಾದರೂ ಕೂಡ ಸತ್ಯ ಮಾರ್ಗದಲ್ಲಿ ನಡೆರಿ, ಸತ್ಯವಂತರಾಗಿ. ಆದರೆ ಸತ್ಯವಂತರ ಆಗೋಕ್ಕಿಂತ ಮೊದಲು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಜ್ಞಾನಿಗಳಿಂದ, ಬಲ್ಲವರಿಂದ, ಒಳ್ಳೆ ಪುಸ್ತಕಗಳಿಂದ, ನಿಮ್ಮ ಅನುಭವದ ಮಾತುಗಳಿಂದ, ನಿಮ್ಮ ಅನುಭವದ ಶಕ್ತಿಯಿಂದ ಬೆಳೆಸಿಕೊಳ್ಳಿ. ನಿಮ್ಮನ್ನು ನೀವು ಮನುಷ್ಯರಾಗಿ ಇನ್ನಾದರೂ ಮುಂದೆ ಸಾಗಿ. ಯಾಕಂದರೆ 90% ಜನ ಮೂಢನಂಬಿಕೆಯಿಂದ ಬಾಳ್ತಾ ಇದ್ದಾರೆ. ಹೊರಗೆ ಬರಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಅಂಥ ವಾತಾವರಣ ಹಿಂದಿನ ಹಿರಿಯರು, ಹಿಂದಿನ ಮನುವಾದಿಗಳು, ಹಿಂದಿನ ಶಕ್ತಿಗಳು, ಹಿಂದಿನ ದುಷ್ಟ ಶಕ್ತಿಗಳು ಮಾಡಿ 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 ಎಲ್ಲ ಮುಗಿಸಿಬಿಟ್ಟರೆ ನಿನ್ನೇನು ಉಳಿದಿಲ್ಲ. ತಿನ್ನೋದು, ಉಣ್ಣೋದು, ಮಲಗೋದು, ಹೇ ಇಷ್ಟಾಗಿದೆ. ಅದಕ್ಕಾಗಿ ಬುದ್ಧಿವಂತರು ಇದನ್ನು ವಿಚಾರ ಮಾಡಿ ಎಷ್ಟು ಕಾಮೆಂಟ್ ಮಾಡ್ತಾರೆ ನೋಡ್ಬೇಕು. ಯಾವ ಕಾಮೆಂಟದಲ್ಲಿ ಶಕ್ತಿ ಇದೆ? ಕಾಮೆಂಟ್ ಮಾಡಲಿಕ್ಕೂ ಬರೋದಿಲ್ಲ ನಿಮ್ಗೆ. ಏನು ಪ್ರಶ್ನೆಗಳನ್ನ ಕೇಳಬೇಕನ್ನೋದು ಬರೋದಿಲ್ಲ. ವಾಚ್ ಮಾಡತ್ತೀರಿ, ನೋಡತ್ತೀರಿ, ಏನು ನೋಡತ್ತೀರಿ, ಏನು ಹೇಳತ್ತವೆ, ಅದರ ಅರ್ಥನೂ ಬೇಕಲ್ವೇ? ತಿಳಿತಾ ಇಲ್ಲ, ಇನ್ನೂ ತಿಳಿಯೋದಿಲ್ಲ.
ಆದರೂ ಕೂಡ ವಿಚಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ಯಾಕಂದರೆ ಎಷ್ಟು ಹೇಳಿದ್ರು ಅಷ್ಟೇ. ಯಾಕಂದರೆ ಸತ್ತ ಸಮಾಜದಲ್ಲಿ ನಾವು ಜೀವಂತವಾಗಿ ಬದುಕ್ತಾ ಇದ್ದೇವೆ ಅನ್ನೋ ಭ್ರಮೆಯಲ್ಲಿದ್ದೇವೆ. ನಾನೇ ಅಲ್ಲ, ನನ್ನಿಂದಲೇ, ನಾನೇ ಮಾಡಿದೆ, ನಾನು ಇಲ್ಲದೇ ಇದ್ದರೆ ಈ ಜಗತ್ತೇ ಇಲ್ಲ, ನಾನು ಆಡಳಿತ ಮಾಡದೇ ಇದ್ದರೆ BJP ಪಕ್ಷ ಇಷ್ಟೊಂದು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ನರೇಂದ್ರ ಮೋದಿ ಎಷ್ಟು ದಿವಸ ಇತಿಹಾಸ ಗತ ಬರಬನ ತೆಗೆದು ನೋಡಿದಾಗ ನಿಮ್ಮಂಥವ್ರು ಎಷ್ಟು ಜನ ಆಗಿ ಹೋಗಿದ್ದಾರೆ. ಅದು ಬೇಕಲ್ವೇ? ಮತ್ತೆ ಈ ವಿಡಿಯೋ ಬುದ್ಧಿವಂತರಿಗೆ ಮಾತ್ರ, ದುಷ್ಟಶಕ್ತಿಗಳ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕಂದರೆ ಅವರು ಕತ್ತಲೆ ಇರೋದ್ರಿಂದ ಬೆಳಕಿನವರ ಮಾತನ್ನು ಅವರು ನಂಬೋದಿಲ್ಲ. ನಮಸ್ಕಾರ.